ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ದಿವ್ಯಚೇತನ ಶಾಲೆ ಪುನರಾರಂಭ ಮಠಾಧೀಶರಿಂದ ಗಿಡ ನಾಟಿ ಮಾಡುವ ಮೂಲಕ ಉದ್ಘಾಟಿಸಿದ್ರು. ಕಿತ್ತೂರಿನ ದಿವ್ಯಚೇತನ ಶಾಲೆ ನೂತನ ರೂಪದಲ್ಲಿ ಪುನರಾರಂಭಗೊಂಡು ಶಿಶುಪಾಲಕರಿಗೆ ಶೈಕ್ಷಣಿಕ ಹೊಸ ಅಧ್ಯಯನವನ್ನು ಆರಂಭಿಸಿದೆ. ನೆಚ್ಚಣಿಕೆ ಮಡಿವಾಳೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಪಂಚಾಕ್ಷರಿ ಮಹಾಸ್ವಾಮಿಗಳು ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಶ್ರೀಗಳು ಶಿಕ್ಷಣವನ್ನ ದೀವಟಿಗೆಗೆ ಹೋಲಿಸಿ ಗುಣಮಟ್ಟದ ಶಿಕ್ಷಣ ಮತ್ತು ಸಾತ್ವಿಕ ಸಂಸ್ಕಾರದೊಂದಿಗೆ ಈ ಶಾಲೆ ಭವಿಷ್ಯದ ಪ್ರತಿಭಾವಂತರನ್ನ ರೂಪಿಸಲಿದೆ ಎಂದಿದ್ದಾರೆ. ಇನ್ನು ಶಾಲೆಯ ಉಸ್ತುವಾರಿಗಳು ಆದ ಮಲ್ಲಸರ್ಜ ರೆಡ್ಡಿ ಮತ್ತು ಭಾವನ ಕಂಬಿ, ಈ ಶಾಲೆ ಕೇವಲ ಪಾಠ ಕಲಿಸುವುದಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಾಂಸ್ಕೃತಿಕ, ನೈತಿಕ ಮತ್ತು ಸಾಮಾಜಿಕ ಮೌಲ್ಯವನ್ನ ನೀಡುವ ವೇದಿಕೆಯಾಗಲಿದೆ ಎಂದಿದ್ದಾರೆ. ಸುಸಜ್ಜಿತ ಮೂಲ ಸೌಕರ್ಯ, ಅನುಭವಿ ಶಿಕ್ಷಕರು, ಸಮೃದ್ಧ ಗ್ರಂಥಾಲಯ ಮತ್ತು ಆಟದ ಮೈದಾನದೊಂದಿಗೆ ಶಾಲೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಲು ಸಜ್ಜಾಗಿದೆ. ಪ್ರಾಥಮಿಕ ಹಂತದಿಂದ ರಚನಾತ್ಮಕ ಚಟುವಟಿಕೆಗಳ ಮೂಲಕ ಕಲಿಕೆಯ ದೃಷ್ಟಿಕೋನ ಶಾಲೆಯ ವಿಶೇಷತೆಯಾಗಿದೆ. ಮಕ್ಕಳು ಪಾಲಕರ ಪಾದಪೂಜೆಯೊಂದಿಗೆ ಸಂಸ್ಕಾರ ಮತ್ತು ಗೌರವದ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಆದ ಬಸವರಾಜ್ ಪಾಟೀಲ್, ಬಸವರಾಜ್ ಚಿನ್ನಗುಡಿ ಹಾಗೂ ಶಿಕ್ಷಕಿ ಎಲ್ಎನ್ ಕದಂಬ, ಯಶೋದವಾಳದ ತಿಪ್ಪೇಶ್ ದೊಡ್ಡಮನಿ, ಜಯಶ್ರೀ ಚುಳಕಿ, ವರದಿಗಾರರು ಆದ ಈರಣ್ಣ ದೊಡ್ಡಮನಿ ಸೇರಿ ಮುಂತಾದ ಗಣ್ಯರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.